ಆತ್ಮೀಯ ಸ್ನೇಹಿತರೆ, 8ನೇ ತರಗತಿ ವಿಜ್ಞಾನ ವಿದ್ಯುತ್ ಶಕ್ತಿ, ಕಾಂತೀಯ ಮತ್ತು ಉಷ್ಣದ ಪರಿಣಾಮಗಳು ಈ ಪಾಠದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ವಿಡಿಯೋ ಬಗ್ಗೆ ಕಾಮೆಂಟ್ಸ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳುತ್ತಾ, ಮೊದಲನೇ ಪ್ರಶ್ನೆ, ಬಿಟ್ಟ ಸ್ಥಳ ತುಂಬಿರಿ. ವೋಲ್ಟಾಯಿಕ್ ಕೋಶದಲ್ಲಿ ಬಳಸುವ ದ್ರಾವಣವನ್ನ ಡ್ಯಾಶ್ ಎಂದು ಕರೆಯುತ್ತಾರೆ. ವೋಲ್ಟಾಯಿಕ್ ಕೋಶದಲ್ಲಿ ಬಳಸುವ ದ್ರಾವಣವನ್ನ ವಿದ್ಯುತ್ ವಿಭಾಜಕ ಎಂದು ಕರೆಯುತ್ತಾರೆ. ಎರಡನೇದು, ವಿದ್ಯುತ್ ಪ್ರವಹಿಸುತ್ತಿರುವ ಸುರುಳಿಯು ಒಂದು ಡ್ಯಾಶ್ ದಂತೆ ವರ್ತಿಸುತ್ತದೆ. ವಿದ್ಯುತ್ ಪ್ರವಹಿಸುತ್ತಿರುವ ಸುರುಳಿಯು ಒಂದು ವಿದ್ಯುತ್ ಕಾಂತದಂತೆ ವರ್ತಿಸುತ್ತದೆ. ಎರಡನೇ ಪ್ರಶ್ನೆ, ಸರಿಯಾದ ಆಯ್ಕೆ ಆರಿಸಿ. ಅದರಲ್ಲಿ ಮೊದಲನೇ ಹೇಳಿಕೆ, ವೋಲ್ಟಾಯಿಕ್ ಕೋಶಗಳಿಗೆ ಹೋಲಿಸಿದರೆ ಶುಷ್ಕ ಕೋಶಗಳನ್ನು ಸಾಗಿಸುವುದು ಕಷ್ಟ ಸಾಧ್ಯ. ಇದು ತಪ್ಪು ಹೇಳಿಕೆ. ಏಕೆಂದರೆ ಶುಷ್ಕ ಕೋಶಗಳಲ್ಲಿ ದ್ರವದ ಬದಲಿಗೆ ದಟ್ಟವಾದ ಪೇಸ್ಟ್ ಇರುವುದರಿಂದ ಇವುಗಳನ್ನು ಸಾಗಿಸುವುದು ಅತ್ಯಂತ ಸುಲಭ. ಎರಡನೇ ಹೇಳಿಕೆ, ಒಂದು ಸುರುಳಿಯ ಮೂಲಕ ವಿದ್ಯುತ್ ಹರಿದಾಗ ಮಾತ್ರ ಅದು ವಿದ್ಯುತ್ ಕಾಂತವಾಗುತ್ತದೆ. ಇದು ಸರಿಯಾದ ಹೇಳಿಕೆಯಾಗಿದೆ. ಏಕೆಂದರೆ ವಿದ್ಯುತ್ ಹರಿಯುವುದನ್ನು ನಿಲ್ಲಿಸಿದ ತಕ್ಷಣ ಕಾಂತಕ್ಷೇತ್ರವು ಇಲ್ಲವಾಗುತ್ತದೆ. ಮೂರನೇ ಹೇಳಿಕೆ, ಒಂದೇ ವಿಧದ ವಿದ್ಯುತ್ ಕೋಶವನ್ನು ಬಳಸುವ ವಿದ್ಯುತ್ ಕಾಂತವು ಎರಡು ಕೋಶಗಳ ಬ್ಯಾಟರಿಯನ್ನು ಹೊಂದಿರುವ ಅದೇ ವಿದ್ಯುತ್ ಕಾಂತಕ್ಕಿಂತ ಹೆಚ್ಚು ಕಬ್ಬಿಣದ ಪೇಪರ್ ಕ್ಲಿಪ್ಗಳನ್ನು ಆಕರ್ಷಿಸುತ್ತದೆ. ಈ ಹೇಳಿಕೆ ತಪ್ಪಾಗಿದೆ. ಏಕೆಂದರೆ ಹೆಚ್ಚು ಕೋಶಗಳನ್ನು ಬಳಸಿದಷ್ಟು ವಿದ್ಯುತ್ ಪ್ರವಾಹ ಅಧಿಕವಾಗಿ ಕಾಂತಶಕ್ತಿ ಹೆಚ್ಚಾಗುತ್ತದೆ. ಮೂರನೇ ಪ್ರಶ್ನೆ, ನೈಕ್ರೋಮ್ ತಂತಿಯ ಮೂಲಕ ವಿದ್ಯುತ್ ಪ್ರವಾಹವು ಸ್ವಲ್ಪ ಸಮಯದವರೆಗೆ ಹರಿಯುತ್ತದೆ. ಒಂದು, ತಂತಿ ಬೆಚ್ಚಗಾಗುತ್ತದೆ. ಎರಡನೇದು, ತಂತಿಯ ಕೆಳಗೆ ಇರಿಸಲಾದ ಕಾಂತೀಯ ದಿಕ್ಸೂಚಿ ವಿಚಲನೆಯಾಗುತ್ತದೆ. ಸರಿಯಾದ ಆಯ್ಕೆಯನ್ನು ಆರಿಸಿ. ಇದಕ್ಕೆ ಸರಿ ಉತ್ತರ ಎರಡೂ ಸಂಗತಿಗಳು ಸರಿಯಾಗಿವೆ. ಏಕೆಂದರೆ ವಿದ್ಯುತ್ ಪ್ರವಾಹವು ಹರಿದಾಗ ಉಷ್ಣದ ಪರಿಣಾಮದಿಂದ ತಂತಿ ಬಿಸಿಯಾಗುತ್ತದೆ ಮತ್ತು ಕಾಂತೀಯ ಪರಿಣಾಮದಿಂದ ದಿಕ್ಸೂಚಿಯ ಸೂಜಿ ವಿಚಲನೆಗೊಳ್ಳುತ್ತದೆ. ನಾಲ್ಕನೇದು, ಪಟ್ಟಿ ಎ ನಲ್ಲಿರುವ ವಸ್ತುಗಳನ್ನು ಪಟ್ಟಿ ಬಿ ಯಲ್ಲಿರುವ ಅಂಶದೊಂದಿಗೆ ಹೋಲಿಸಿ. ವೋಲ್ಟಾಯಿಕ್ ಕೋಶ. ವೋಲ್ಟಾಯಿಕ್ ಕೋಶ ರಾಸಾಯನಿಕ ಕ್ರಿಯೆಗಳಿಂದ ವಿದ್ಯುತ್ ಶಕ್ತಿಯನ್ನು ಉತ್ಪತ್ತಿ ಮಾಡುತ್ತದೆ. ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆಯು ವಿದ್ಯುತ್ ಪ್ರವಾಹದ ಉಷ್ಣೋತ್ಪಾದನಾ ಪರಿಣಾಮದ ಅನ್ವಯ ಕೆಲಸ ಮಾಡುತ್ತದೆ. ನೈಕ್ರೋಮ್ ತಂತಿ ವಿದ್ಯುತ್ ಹೀಟರ್ಗೆ ಸೂಕ್ತವಾಗಿರುತ್ತದೆ. ಮತ್ತು ವಿದ್ಯುತ್ ಕಾಂತ, ಇದು ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮದ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತದೆ. ಐದನೇ ಪ್ರಶ್ನೆ, ನೈಕ್ರೋಮ್ ತಂತಿಯನ್ನ ಸಾಮಾನ್ಯವಾಗಿ ವಿದ್ಯುತ್ ಉಷ್ಣ ಸಾಧನಗಳಲ್ಲಿ ಬಳಸಲಾಗುತ್ತದೆ. ಏಕೆಂದರೆ ಅದು ನೈಕ್ರೋಮ್ ತಂತಿ ನಿರ್ದಿಷ್ಟ ವಿದ್ಯುತ್ ಪ್ರವಾಹಕ್ಕೆ ಹೆಚ್ಚಿನ ಉಷ್ಣವನ್ನು ಉತ್ಪಾದಿಸುತ್ತದೆ. ಇದಕ್ಕೆ ಕಾರಣ ನೈಕ್ರೋಮ್ ತಂತಿಯ ವಿದ್ಯುತ್ ಹರಿವಿಗೆ ಹೆಚ್ಚಿನ ರೋಧವನ್ನು ಒಡ್ಡುವುದರಿಂದ ಹೆಚ್ಚಿನ ಉಷ್ಣ ಉತ್ಪತ್ತಿಯಾಗುತ್ತದೆ. ಆರನೇ ಪ್ರಶ್ನೆ, ಸಾಂಪ್ರದಾಯಿಕ ಉಷ್ಣೋತ್ಪಾದನಾ ವಿಧಾನಗಳಿಗಿಂತ ಅಂದ್ರೆ ಸೌದೆ ಅಥವಾ ಇದ್ದಿಲು ದಹನಕ್ಕಿಂತ ವಿದ್ಯುತ್ ಉಷ್ಣೋತ್ಪಾದನಾ ಸಾಧನಗಳು, ವಿದ್ಯುತ್ ಹೀಟರ್ ಅಥವಾ ಸ್ಟವ್ ಹೆಚ್ಚು ಅನುಕೂಲಕರವೆಂದು ಪರಿಗಣಿಸಲಾಗುತ್ತದೆ. ಸಮಾಜದ ಮೇಲಾಗುವ ಪರಿಣಾಮಗಳನ್ನು ಗಮನದಲ್ಲಿಟ್ಟುಕೊಂಡು ಈ ಹೇಳಿಕೆಯನ್ನು ಬೆಂಬಲಿಸಲು ಕಾರಣಗಳನ್ನು ನೀಡಿ. ಸೌದೆ ಅಥವಾ ಇದ್ದಿಲು ಬಳಸುವ ಸಾಂಪ್ರದಾಯಿಕ ವಿಧಾನಗಳಿಗಿಂತ ವಿದ್ಯುತ್ ಹೀಟರ್ ಅಥವಾ ಸ್ಟವ್ನಂತಹ ವಿದ್ಯುತ್ ಉಷ್ಣೋತ್ಪಾದನಾ ಸಾಧನಗಳನ್ನು ಬಳಸುವುದು ಹೆಚ್ಚು ಅನುಕೂಲಕರ. ಮೊದಲನೇದಾಗಿ ಇವು ಪರಿಸರ ಸ್ನೇಹಿ. ಹೊಗೆಯನ್ನು ಉಂಟು ಮಾಡದ ಕಾರಣ ವಾಯು ಮಾಲಿನ್ಯ ತಪ್ಪುತ್ತದೆ. ಎರಡನೇದಾಗಿ ಇವು ಆರೋಗ್ಯ ರಕ್ಷಣೆ ನೀಡುತ್ತದೆ. ಸೌದೆಯ ಹೊಗೆಯಿಂದ ಬರುವ ಶ್ವಾಸಕೋಶದ ಕಾಯಿಲೆಗಳನ್ನು ಇವು ತಪ್ಪಿಸುತ್ತವೆ. ಮೂರನೇದಾಗಿ ಇವು ಅರಣ್ಯ ಸಂರಕ್ಷಣೆಗೆ ಸಹಾಯ ಮಾಡುತ್ತವೆ. ಸೌದೆಗಾಗಿ ಮರ ಕಡಿಯುವುದು ತಪ್ಪುತ್ತದೆ. ಮತ್ತು ಕೊನೆಯದಾಗಿ ಇವು ಸಮಯ ಹಾಗೂ ಶ್ರಮವನ್ನು ಉಳಿಸುತ್ತವೆ. ಏಕೆಂದರೆ ಇವು ತಕ್ಷಣವೇ ಶಾಖ ನೀಡುವುದರಿಂದ ಕೆಲಸ ಬೇಗ ಮುಗಿಯುತ್ತದೆ. ಏಳನೇ ಪ್ರಶ್ನೆ, ಚಿತ್ರ 4.a ಅದರಲ್ಲಿ ಸುರುಳಿಯ ಬಳಿ ಇರಿಸಲಾದ ದಿಕ್ಸೂಚಿಯು ವಿಚಲನಗೊಂಡರೆ ಒಂದು, ವಿದ್ಯುತ್ ಪ್ರವಾಹದ ಮಾರ್ಗವನ್ನು ತೋರಿಸಲು ರೇಖಾಚಿತ್ರದ ಮೇಲೆ ಬಾಣವನ್ನು ಎಳೆಯಿರಿ. ವಿದ್ಯುತ್ ಪ್ರವಾಹವು ಯಾವಾಗಲೂ ಬ್ಯಾಟರಿಯ ಧನ ಧ್ರುವದಿಂದ ಪ್ರಾರಂಭವಾಗಿ ಸ್ವಿಚ್ ಹಾಗೂ ಸುರುಳಿಯ ಮೂಲಕ ಹಾದು ಬ್ಯಾಟರಿಯ ಋಣ ಧ್ರುವಕ್ಕೆ ಸಾಗುತ್ತದೆ. ಎರಡು, ವಿದ್ಯುತ್ ಪ್ರವಹಿಸುವಾಗ ದಿಕ್ಸೂಚಿಯ ಸೂಜಿ ಏಕೆ ಚಲಿಸುತ್ತದೆ ಎಂದು ವಿವರಿಸಿ.
ತಂತಿಯ ಸುರುಳಿಯ ಮೂಲಕ ವಿದ್ಯುತ್ ಹರಿದಾಗ ಅದು ತನ್ನ ಸುತ್ತಲೂ ಒಂದು ಕಾಂತ ಕ್ಷೇತ್ರವನ್ನು ಉಂಟು ಮಾಡುತ್ತದೆ. ದಿಕ್ಸೂಚಿಯ ಸೂಜಿಯು ಒಂದು ಸಣ್ಣ ಕಾಂತವಾಗಿದ್ದು ಈ ಹೊಸ ಕಾಂತ ಕ್ಷೇತ್ರದ ಪ್ರಭಾವಕ್ಕೆ ಒಳಗಾದಾಗ ಅದು ತನ್ನ ದಿಕ್ಕಿನಿಂದ ವಿಚಲನೆಗೊಂಡು ಚಲಿಸುತ್ತದೆ. 3. ನೀವು ಬ್ಯಾಟರಿಯ ಧ್ರುವಗಳನ್ನು ಅದಲು ಬದಲು ಮಾಡಿದರೆ ದಿಕ್ಸೂಚಿಯ ವಿಚಲನೆಯಲ್ಲಿ ಏನಾಗಬಹುದು ಎಂದು ಊಹಿಸಿ. ಬ್ಯಾಟರಿಯ ಧ್ರುವಗಳನ್ನು ಅದಲು ಬದಲು ಮಾಡಿದರೆ ಏನಾಗುತ್ತದೆ? ಆಗ ವಿದ್ಯುತ್ ಪ್ರವಾಹದ ದಿಕ್ಕು ವಿರುದ್ಧವಾಗುತ್ತದೆ. ಇದರ ಪರಿಣಾಮವಾಗಿ ವಿದ್ಯುತ್ ಕಾಂತದ ಉತ್ತರ ಮತ್ತು ದಕ್ಷಿಣ ಧ್ರುವಗಳು ಅದಲು ಬದಲಾಗುತ್ತವೆ. ಹೀಗಾಗಿ ದಿಕ್ಸೂಚಿಯ ಸೂಜಿಯು ಮೊದಲು ವಿಚಲನೆಗೊಂಡ ದಿಕ್ಕಿಗೆ ವಿರುದ್ಧ ದಿಕ್ಕಿನಲ್ಲಿ ವಿಚಲನೆಗೊಳ್ಳುತ್ತದೆ. 8ನೇ ಪ್ರಶ್ನೆ. ಒಂದು ವೇಳೆ ಸುಮನ ಎತ್ತುವ ವಿದ್ಯುತ್ಕಾಂತ ಮಾದರಿಯ ಸ್ವಿಚ್ ಅನ್ನು ಆಫ್ ಮಾಡಲು ಮರೆತಿದ್ದಾಳೆಂದು ಭಾವಿಸೋಣ. ಸ್ವಲ್ಪ ಸಮಯದ ನಂತರ ಕಬ್ಬಿಣದ ಮೊಳೆಯು ಪೇಪರ್ ಕ್ಲಿಪ್ಗಳನ್ನು ಆಕರ್ಷಿಸುತ್ತಿಲ್ಲ. ಆದರೆ ಕಬ್ಬಿಣದ ಮೊಳೆಗೆ ಸುತ್ತಲಾದ ತಂತಿಯು ಇನ್ನೂ ಬಿಸಿಯಾಗಿರುತ್ತದೆ. ಆ ಎತ್ತುವ ವಿದ್ಯುತ್ಕಾಂತವು ಪೇಪರ್ ಕ್ಲಿಪ್ಪುಗಳನ್ನು ಎತ್ತುವುದನ್ನು ಏಕೆ ನಿಲ್ಲಿಸಿತ್ತು? ಇದಕ್ಕೆ ಸಂಭವನೀಯ ಕಾರಣಗಳನ್ನು ನೀಡಿ. 2 ಸಂಭವನೀಯ ಕಾರಣಗಳಿವೆ. ಮೊದಲನೇದು, ಬ್ಯಾಟರಿ ಖಾಲಿಯಾಗಿರಬಹುದು. ಸ್ವಿಚ್ ದೀರ್ಘಕಾಲ ಆನ್ ಇದ್ದಾಗ ಬ್ಯಾಟರಿಯ ಶಕ್ತಿ ಸಂಪೂರ್ಣವಾಗಿ ಖಾಲಿಯಾಗಿ ವಿದ್ಯುತ್ ಪ್ರವಾಹ ನಿಲ್ಲುತ್ತದೆ. ಇದರಿಂದ ಮೊಳೆಯ ಕಾಂತಿ ಶಕ್ತಿ ಇಲ್ಲವಾಗುತ್ತದೆ. 2ನೇದು, ಅತಿಯಾದ ಉಷ್ಣ ನಿರಂತರ ವಿದ್ಯುತ್ ಹರಿವಿನಿಂದ ತಂತಿ ಮತ್ತು ಕಬ್ಬಿಣದ ಮೊಳೆ ಅತಿಯಾಗಿ ಬಿಸಿಯಾದಾಗ ಕಬ್ಬಿಣದ ಮೊಳೆಯು ತನ್ನ ಕಾಂತೀಯ ಗುಣವನ್ನು ಕಳೆದುಕೊಳ್ಳುತ್ತದೆ. 9. ಸ್ವಿಚ್ ಅನ್ನು ಆನ್ ಮಾಡಿದಾಗ ಯಾವ ಸಂದರ್ಭದಲ್ಲಿ LED ಬೆಳಗುತ್ತದೆ? ಒಂದು ಬೀಕರ್ನಲ್ಲಿ ನಿಂಬೆ ರಸ ಇದೆ, ಇನ್ನೊಂದರಲ್ಲಿ ಶುದ್ಧ ನೀರಿದೆ. ಸ್ವಿಚ್ ಆನ್ ಮಾಡಿದಾಗ ನಿಂಬೆ ರಸವಿರುವ ಬೀಕರ್ನಲ್ಲಿ LED ಬೆಳಗುತ್ತದೆ, ಏಕೆಂದರೆ ನಿಂಬೆ ರಸವು ಉತ್ತಮ ವಿದ್ಯುತ್ ವಾಹಕವಾಗಿರುವುದರಿಂದ ವಿದ್ಯುತ್ ಪ್ರವಾಹಿಸಿ LED ಬೆಳಗುತ್ತದೆ. ಆದರೆ ಶುದ್ಧ ನೀರು ಬಹಳ ಕಡಿಮೆ ವಿದ್ಯುತ್ ವಾಹಕವಾಗಿರುವುದರಿಂದ ಅಲ್ಲಿ ವಿದ್ಯುತ್ ಪ್ರವಹಿಸುವುದಿಲ್ಲ ಮತ್ತು LED ಬೆಳಗುವುದಿಲ್ಲ. 10ನೇ ಪ್ರಶ್ನೆ. ನೇಹ ಸುರುಳಿಯನ್ನು ಚಟುವಟಿಕೆ 4.4ರಂತೆ ಇರಿಸುತ್ತಾಳೆ, ಆದರೆ ಅದರೊಳಗಿನ ಕಬ್ಬಿಣದ ಮೊಳೆಯನ್ನು ಹೊರಗೆ ಜಾರಿಸಿ ಸುರುಳಿಯಾಕಾರ ತಂತಿಯನ್ನು ಮಾತ್ರ ಬಿಡುತ್ತಾಳೆ. ಈಗಲೂ ಆ ಸುರುಳಿಯು ದಿಕ್ಸೂಚಿಯನ್ನು ವಿಚಲನೆಗೊಳಿಸುತ್ತದೆಯೇ? ಹೌದಾದಲ್ಲಿ ಈ ವಿಚಲನೆಯು ಮೊದಲಿಗಿಂತ ಹೆಚ್ಚು ಇರುತ್ತದೆಯೇ ಅಥವಾ ಕಡಿಮೆ ಇರುತ್ತದೋ? ಹೌದು, ವಿಚಲನೆಗೊಳಿಸುತ್ತದೆ. ಆದರೆ ಈ ವಿಚಲನೆಯು ಮೊದಲಿಗಿಂತ ಕಡಿಮೆ ಇರುತ್ತದೆ, ಏಕೆಂದರೆ ಸುರುಳಿಯೊಳಗಿನ ಕಬ್ಬಿಣದ ಮೊಳೆಯು ಕಾಂತಶಕ್ತಿಯನ್ನು ಹೆಚ್ಚಿಸಲು ನೆರವಾಗುತ್ತದೆ. ಅದನ್ನು ಹೊರತೆಗೆದಾಗ ಕಾಂತಕ್ಷೇತ್ರವು ದುರ್ಬಲಗೊಳ್ಳುವುದರಿಂದ ದಿಕ್ಸೂಚಿಯ ವಿಚಲನೆ ಕಡಿಮೆಯಾಗುತ್ತದೆ. 11ನೇ ಪ್ರಶ್ನೆ. ನಮ್ಮ ಬಳಿ ಕಬ್ಬಿಣ, ತಾಮ್ರ, ಅಲ್ಯೂಮಿನಿಯಂ ಮತ್ತು ನೈಕ್ರೋಮ್ನಿಂದ ಮಾಡಿದ ಒಂದೇ ಆಕಾರದ ಮತ್ತು ಒಂದೇ ಗಾತ್ರದ 4 ಸುರುಳಿಗಳಿವೆ. ಈ ಎಲ್ಲಾ ಸುರುಳಿಗಳ ಮೂಲಕ ವಿದ್ಯುತ್ ಹರಿಸಿದಾಗ ಪಕ್ಕದಲ್ಲಿಟ್ಟ ದಿಕ್ಸೂಚಿಯ ಸೂಜಿ ಯಾವ ಸಂದರ್ಭದಲ್ಲಿ ವಿಚಲನೆಗೊಳ್ಳುತ್ತದೆ? ಸರಿಯಾದ ಉತ್ತರ, ಎಲ್ಲ 4 ವಿದ್ಯುತ್ ಮಂಡಲಗಳಲ್ಲಿಯೂ ದಿಕ್ಸೂಚಿ ವಿಚಲನೆಗೊಳ್ಳುತ್ತದೆ. ಏಕೆಂದರೆ ಲೋಹ ಯಾವುದೇ ಇರಲಿ, ಕಬ್ಬಿಣ, ತಾಮ್ರ, ಅಲ್ಯೂಮಿನಿಯಂ ಅಥವಾ ನೈಕ್ರೋಮ್, ಅದರ ಮೂಲಕ ವಿದ್ಯುತ್ ಹರಿದಾಗ ಅದು ತನ್ನ ಸುತ್ತಲೂ ಒಂದು ಕಾಂತ ಕ್ಷೇತ್ರವನ್ನು ಉಂಟು ಮಾಡುತ್ತದೆ. ಇದೇ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮ. ಈ ಕಾಂತ ಕ್ಷೇತ್ರದ ಪ್ರಭಾವದಿಂದಾಗಿ ದಿಕ್ಸೂಚಿಯ ಸೂಜಿ ವಿಚಲನೆಗೊಳ್ಳುತ್ತದೆ. ಆದ್ಮೇಲೆ ಇದುವರೆಗೂ ಈ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಮತ್ತೊಮ್ಮೆ ಧನ್ಯವಾದಗಳು.